SNDP ಶಾಖೆ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ರಾಜುರವರು ವೇದಿಕೆ ಮೇಲೆ ಬರವಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲರನ್ನು ಸ್ವಾಗತಿಸಲು ಬರಲಿದ್ದಾರೆ ಶ್ರೀಮತಿ ಶ್ರೀಜಾ ಅನೀಶ್. ನಮ್ಮ ಗೌರಿ SNDP ಶಾಖೆಯ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ರಾಜು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಯೋಗ ಟೀಚರ್ ಆಗಿರುವಂತಹ ವೀಣಾ ಗೋಪಣ್ಣನವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಖೆಯ ಉಪಾಧ್ಯಕ್ಷರಾಗಿರುವ ಸಜಿನಿ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಖೆಯ ಕಾರ್ಯದರ್ಶಿ ಆದಂತಹ ಅನಿತಾ ಮಂಡಲ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಖೆಯ ಖಜಾಂಜಿ ಆಗಿರುವಂತಹ ಶ್ರೀಮತಿ ಶೈಲಜಾ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಊರಿನ ಹಿರಿಯರಾದಂತಹ ಶ್ರೀಮತಿ ರಮಾರವರನ್ನು ಸ್ವಾಗತಿಸುತ್ತೇನೆ. ಹಾಗೆ ಇಲ್ಲಿ ಆಗಮಿಸಿದ ಸದಸ್ಯರಿಗೂ ಹಾಗೂ ನಮ್ಮ ಪುಟಾಣಿ ಮಕ್ಕಳಿಗೂ ಸ್ವಾಗತವನ್ನು ಕೋರುತ್ತೇನೆ. ದೇವರ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತೇವೆ. ಅತಿಥಿಗಳು ಹಾಗೂ ಎಲ್ಲರೂ ವೇದಿಕೆಯಲ್ಲಿ ಎಲ್ಲರೂ ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. തിരി പിഞ്ഞാൽ മതി. ಅವರು ಇನ್ಸ್ಟ್ರಕ್ಟರ್ ಆಗ್ಲಿಕ್ಕೆ ಕಲ್ತಿದ್ದಾರೆ. ಹಾಗೆ ಹಲವು ಶಾಲೆಗಳಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಎಲ್ಲ ವಯಸ್ಸಿನವರಿಗೆ ಕೂಡ ತರಬೇತಿಯನ್ನು ನೀಡ್ತಾ ಇದ್ದಾರೆ. ನನ್ನ ಮಕ್ಕಳು ಕೂಡ ಹೋಗಿದ್ದಾರೆ ಯೋಗ ಕಲೀಲಿಕ್ಕೆ. ಅವರು ಯೋಗ ಕಲಿಯೋದು ಯೋಗ ಮಾತ್ರ ಅಲ್ಲ, ಒಂದು ಅಚ್ಚುಕಟ್ಟಾದ ಶಿಸ್ತುಬದ್ಧ ಜೀವನವನ್ನ ಹೇಗೆ ಮಾಡ್ಬೇಕು ಮಕ್ಕಳೆಲ್ಲರೂ ಜೊತೆಗೆ ಯೋಗ ಅಭ್ಯಾಸ ಮಾಡಿದ್ದೀವಿ. ಅದಕ್ಕೋಸ್ಕರ ನಮಗೆ ನಮ್ಮ ಈ ಒಂದು ವನಿತಾ ಸಂಘಕ್ಕೆ ಸರಿಯಾದ ಒಬ್ಬರು ವ್ಯಕ್ತಿ ಅಂತ ನನಗೆ ಅನಿಸಿದ್ದು. ಕರೆದ ತಕ್ಷಣ ಯೋಗ ದಿನ ಸಿಗಸಿ ನಮ್ಮನ್ನೆಲ್ಲರನ್ನು ಯೋಗ ತರಬೇತಿ ನೀಡಲು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುವುದಕ್ಕೆ ಅವರು ನಮ್ಮನ್ನು ಉದ್ದೇಶ ಒಂದೆರಡು ಮಾತಾಡಿ. ತುಂಬ ಚೆನ್ನಾಗಿ ನನ್ನ ಕಿರುಪೆಚ್ಚು ಕೊಟ್ಟಿದ್ದೀರ, ತುಂಬ ಚೆನ್ನಾಗಿತ್ತು. ಸೊ ನನ್ನ ಪರಿಚಯ ಪುನಃ ಬೇಡ ಅಲ್ಲ ಅಂತ ಹೇಳ್ಕೊಡೋದಿಲ್ಲ. ಸೊ ಎಲ್ಲರಿಗೂ ಗೊತ್ತು ಇವತ್ತು ಯೋಗ ದಿನಾಚರಣೆ ಅಂತಲ್ಲ, ಗೊತ್ತಿಲ್ಲ ಯಾಕೆ ನಾನು ಈ ದಿನ ಯೋಗ ಮಾಡ್ತಿರೋದು ಗೊತ್ತಾ? ಜೂನ್ 21 ಅಂತ ಮಕ್ಕಳಿಗೆ ಗೊತ್ತಿರಬೇಕು. ಯಾಕೆ ವೈದ್ಯ ಈ ದಿನ ತುಂಬ ದೊಡ್ಡ ದಿನ, ಇಡೀ ನಾವು ಕಾಲದಿಂದ ಒಂದೇ ದಿನ. ಓಕೆ, ಸೊ ನಮ್ಮದು ನರೇಂದ್ರ ಮೋದಿ. ಸೊ ಇವತ್ತು 12 ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಿರೋದು. ಇಡೀ ಒಂದೊಂದು ವರ್ಷಕ್ಕೆ ಒಂದೊಂದು ಥೀಮ್ ಇರುತ್ತೆ. ಒಂದೊಂದು ಈ ಸಲ ಏನಂದ್ರೆ ಹೆಲ್ತ್ ಫಾರ್ ಏಜಿಂಗ್, ವಯಸ್ಸಾದವರಿಗೆ ಹೆಲ್ತ್. ಬಟ್ ಅದು ಆಕ್ಚುಲಿ ಅಲ್ಲ. ಯೋಗ ಅಂದರೆ ನಿಮ್ಮ ಮನಸ್ಸು, ದೇಹ ಮತ್ತೆ ಆತ್ಮವಿಶ್ವಾಸ ತುಂಬ ಇಂಪಾರ್ಟೆಂಟ್. ನಾವು ಯೋಗ ಮಾಡುವಾಗ ಏನಾಗುತ್ತೆ, ಉಸಿರೊಟ್ಟಿಗೆ ನಮ್ಮ ಗಮನ ಇಲ್ಲಿರ್ಬೇಕು, ಆಚೀಚೆ ಗಮನ ಇರಬಾರ್ದು. ಸೊ ಅದು ಯೋಗದಲ್ಲಿ ಧ್ಯಾನ ಇದೆ, ಉಸಿರಾಟ ಇದೆ, ಮತ್ತೆ ವ್ಯಾಯಾಮ ಎರಡು ಇದೆ. ಮೂರಲ್ಲೇ ಒಂದು ಪ್ಯಾಕೇಜ್ ಅದು, ಆಯ್ತಾ? ಸೊ ನೀವೆಲ್ಲರೀಗ ಒಂದು 5 ನಿಮಿಷ 10 ನಿಮಿಷ ಬರೀ ಹೊರಡೋಗ ಮಾತ್ರ ನಿಮ್ಮ ಕಣ್ಣಿನ ಮುಂದೆ ನೋಡ್ಕೊಳ್ತೀರಲ್ಲ, ಚೆನ್ನಾಗಿ ಮಿಕ್ಸ್ ಆಗ್ತದೆ, ಇವೆಲ್ಲ ಕೋಂಬಲ ಮಾಡ್ತೀವಿ. ಬಟ್ ದೇಹದ ಒಳಗಡೆ ಏನ್ ಮಾಡ್ತೀವಿ, ನಿಮ್ಗೆ ಯಾವ್ದಾರು ಗಮನ ಕೊಟ್ಟಿದ್ದೀರಾ? ನಾಳೆದು ಮಾಡಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಡೈಲಿ ಮಾಡಬೇಕು, ಅಟ್ಲೀಸ್ಟ್ 15 ನಿಮಿಷ. ನೀವು ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ, ಫಸ್ಟ್ ಇದನ್ನು ಮಾಡಿ ಮತ್ತೆ ಇದು ಮಾಡಿ, ಮೇನ್ ಇಂಪಾರ್ಟೆಂಟ್ ಇದು. ನಾನು ಇಲ್ಲಿ ಬರಬೇಕಾದ್ರೂ ಸಹ ನಂಗೊಂದು ಲೇಟ್ ಆಗಿ ಗೊತ್ತಾಯ್ತು. ನನಗೆ ಅಲ್ಲಿಯೂ ಪ್ರೋಗ್ರಾಮ್ ಇತ್ತು, ಮುಗಿಸಿ ಸ್ವಲ್ಪ ಕಾಲು ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಬಂದೆ. ಯಾಕಂದ್ರೆ ನನಗೂ ಇರುತ್ತೆ, ಬೇರೆ ಜನರು ಫೇಸ್ ಮಾಡೋದು ಹೆದರಿಕೆ, ಕನ್ನಡ ಭಾಷೆ ಎಲ್ಲ ಇರುತ್ತೆ ಅಲ್ಲ. ಸೊ ಧ್ಯಾನ ಹೇಳೋದು ತುಂಬಾನೇ ಒಳ್ಳೆಯದು, ಎಸ್ಪೆಷಲಿ ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ನಾವು. ತುಂಬಾನೇ ಆಯ್ತಾ, ತುಂಬಾನೇ ಈಗ ಹಿಂಗ 30 ಅಂತ ಯೂಟ್ರಸ್ ಪ್ರಾಬ್ಲಮ್ ಇರುತ್ತೆ, ಫೈಬ್ರೈಡ್ಸ್ ಇರುತ್ತೆ. ಸೊ ಅದೆಲ್ಲ ನೀವು ಎಚ್ಚರ ತಗೋಬೇಕು. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಯೋಗ ತೋರಿಸ್ಕೊಡ್ತೇನೆ. ಓಕೆ, ಫಸ್ಟ್ ಹೇಗೆ ಅಂದರೆ ಸ್ವಲ್ಪ ನಿಂತ್ಕೊಳ್ಳಿ. ಯಾವುದೇ ಯೋಗ ಮಾಡಿ ಎಷ್ಟಾಗುತ್ತೆ ಅಷ್ಟು. ಫಾಸ್ಟ್ ಆಗಿ ಎಷ್ಟಾಗುತ್ತೆ ಅಷ್ಟು. ಮಕ್ಕಳು ಚೆನ್ನಾಗಿ ಮಾಡ್ಬೋದು. ಸ್ವಲ್ಪ ಡ್ಯಾನ್ಸ್ ಮಾಡಿ.
ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಕೈ ಹೇಗೆ ಇನ್ನೂ ಜೋರಾಗಿ ಇನ್ನೂ ಜೋರಾಗಿ ನಗಾಡ್ತಾನೆ. ಇನ್ನೂ ಜೋರಾಗಿ ರಿಲ್ಯಾಕ್ಸ್ ಆಗ್ತದೆ. ನಿಮ್ಮ ಶೋಲ್ಡರ್ ರಿಲ್ಯಾಕ್ಸ್ ಆಗ್ತಿದೆ. ನೆಮ್ಮದಿ ಒಂದು ಸ್ವಲ್ಪ ಅಲ್ಲ, ನನ್ನ ಪ್ರಕಾರ ಒಂದು 90% ಆದ್ರೆ ಎಲ್ಲರೂ ನೆಮ್ಮದಿ ಆಗಿರ್ತೀರ ಅನ್ಕೊಳ್ತೀನಿ. ಎಲ್ಲರೂ ಎಲ್ಲ ನಿಮ್ಮ ದುಃಖ ದುಮ್ಮಾನಗಳು ಅಥವಾ ಎಲ್ಲವನ್ನು